ಅಮೂಲ್ಯ, ಆರ್ತಿ ಹೋಟೆಲ್ ಬೆಳೀತಿರೋ ಮಗು ವಸಿಷ್ಠ ವಂಶದ ಕೊಡಿ. ಅದನ್ನ ಹೇಗ್ ನೋಡ್ಕೊಳ್ಬೇಕು, ಹೇಗ್ ಕೇರ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ. ನಿಮಗೆ ಗೊತ್ತಿರ್ಬೋದು ಅತ್ತೆ, ಆದ್ರೆ ತವ್ರ ಮನೆ ಕಡೆಯಿಂದ ಮಾಡ್ಬೇಕಾಗಿರೋ ಕರ್ತವ್ಯ ಹೇಗ್ ಮಾಡ್ಬೇಕು ಅಂತ ನಮ್ಮ ಅಪ್ಪ ಅಮ್ಮಂಗೂ ಗೊತ್ತಿದೆ. ಮದರಿದ್ಯಾ, ಅವ್ರ ಪ್ರೀತಿಯಿಂದ ಅಷ್ಟೆಲ್ಲ ಮಾಡ್ಕೊಂಡು ತಗೊಂಡ್ಬಂದಿದ್ದಾರೆ. ನೀವು ಬೇಡ ಅಂತ ಹೇಳಿದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಬೇಜಾರಾಗುತ್ತೆ ಅಂತ ಹಾಳು ಮೂಳೆಲ್ಲ ತಿನ್ಸಕ್ಕಾಗಲ್ಲ ವಿಕ್ರಾಂತ್. ತಿಂದ್ರೆ ಅದು ನಿನ್ನ ಹೆಂಡತಿ ಮಗು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ನೀವು ಅಂದ್ಕೊಂಡ ಹಾಗೇನೂ ಆಗೋದಿಲ್ಲ ಸುಹಾಸಿನಿ ಅವರೇ. ನಮ್ಮ ಮಗಳು ಆರೋಗ್ಯನ ದೃಷ್ಟಿಯಲ್ಲಿ ಇಟ್ಕೊಂಡೆ ಒಳ್ಳೆ ಪದಾರ್ಥ ಬಳಸೇನೆ ತಿಂಡಿ ಮಾಡ್ಕೊಂಬಂದಿರೋದು. ಅದು ಅಲ್ಲದೆ ಇದನ್ನ ಆರ್ತಿಗೆ ಮಾತ್ರ ಕೊಡ್ತಾ ಇರೋದಲ್ಲ, ಇಂಥ ತಿಂಡಿಗಳನ್ನ ಎಲ್ಲ ಗರ್ಭಿಣಿ ಸ್ತ್ರೀಯರಿಗೂ ಕೊಡ್ತಾರೆ. ಸುಹಾಸಿನಿ, ಪರಿಮಳ 4 ಜನ ಮಕ್ಕಳನ್ನ ಹೆತ್ತು ಬೆಳೆಸಿದ್ದಾಳೆ. ಗರ್ಭಿಣಿ ಹೆಂಗಸರಿಗೆ ಯಾವ್ದನ್ನ ಕೊಡಬೇಕು ಯಾವ್ದನ್ನ ಕೊಡಬಾರ್ದು ಅನ್ನೋದು ಅವಳಿಗೆ ನಿನಗಿಂತ ತುಂಬಾ ಚೆನ್ನಾಗಿ ಗೊತ್ತಿದೆ. ಕೊಟ್ಲಿ ಬಿಡು, ಏನೂ ಆಗಲ್ಲ. ನಿಮ್ಮಿಷ್ಟ, ಏನಾದ್ರೂ ಮಾಡ್ಕೊಳ್ಳಿ. ನೀವು ನಮ್ಮ ಅಪ್ಪ ಅಮ್ಮನಿಗೆ ಅವಮಾನ ಮಾಡಿದ್ರಿ ಅಂತ ನಾನು ನಿಮಗೆ ಅವಮಾನ ಮಾಡೋ ಅಗತ್ಯ ಇಲ್ಲ ಅತ್ತೆ. ನಿಮಗೆ ಅವಮಾನ ಮಾಡೋದಕ್ಕೆ ನಿಮ್ಮ ಅಮ್ಮನೇ ಸಾಕು. ಹೇಗೋ ಬರೋದು ಬಂದಿದ್ದೀವಿ, ಧ್ರುವನ್ ನೋಡ್ಕೊಂಡು ಹೋಗೋಣ. ಅಯ್ಯೋ ಹೌದಲ್ಲ, ನಾನು ಮರ್ತೇ ಬಿಟ್ಟಿದ್ದೆ. ನೀನು ಜ್ಞಾಪಿಸಿದ ಒಳ್ಳೇದಾಯಿತು. ಬಾ ಮಾತಾಡ್ಸ್ಕೊಂಡು ಹೋಗೋಣ. ಬನ್ನಿ ಅಂಜು. ರಾಜ, ಹೇಗಿದೆಯಪ್ಪ? ಇನ್ಮೇಲೆ ನೀನು ಭಯ ಪಡಬೇಕಾಗಿಲ್ಲ ಕಣೋ. ಸಾವನ್ನ ಗೆದ್ದು ಬಂದಿರೋ ನೀನು. ನಡೆಯೋದೇ ನಿನಗೆ ಕಷ್ಟ ಆಗೋದಿಲ್ಲ. ನೀನು ತುಂಬಾ ಒಳ್ಳೆಯವನು ಕಣೋ. ಆ ದೇವರು ನಿನ್ಗೇನು ಮಾಡಲ್ಲ. ನೀನು ಬೇಗ ಹುಷಾರಾಗ್ತೀಯ. ಮೊದಲಿನ ಥರನೇ ಎಲ್ಲ ಕಡೆ ಓಡಾಡ್ಕೊಂಡಿರ್ತೀಯ. ಹೌದು, ಚೆನ್ನಾಗಾಗ್ತೀಯ. ನಾವೆಲ್ಲರೂ ದೇವರಲ್ಲಿ ನಿನ್ಗೋಸ್ಕರ ಬೇಡ್ಕೋತೀವಿ ಕಣೋ. ಹೌದಪ್ಪ ರಾಜ, ಆ ದೇವರ ಆಶೀರ್ವಾದ ನಿನ್ನ ಮೇಲಿದೆ. ನೀನು ಆದಷ್ಟು ಬೇಗ ಚೇತರಿಸ್ಕೋತೀಯ. ನಿನಗೆ ಖಂಡಿತ ಒಳ್ಳೇದಾಗತ್ತೆ. ಹೆದರ್ಕೋಬೇಡ, ಮನಸ್ಸು ಗಟ್ಟಿ ಮಾಡ್ಕೊ. ನೀನು ಹುಟ್ಟು ಹೋರಾಟದ ಸ್ವಭಾವದವನು. ಎಂತೆಂಥವ್ರೋ ಗೆದ್ದಿದ್ದಾರಂತೆ. ಇನ್ನು ನೀನು ಸೋಲ್ತೀಯ? ಸಾಧ್ಯನೇ ಇಲ್ಲ. ಧೈರ್ಯ ತಂದ್ಕೊ, ಎಲ್ಲ ಸರಿ ಹೋಗುತ್ತೆ. ರಾಜ, ನೀನು ಆರಾಮಾಗಿರು, ಏನೂ ಆಗಲ್ಲ ಆಯ್ತಾ? ನಾವಿನ್ ಬರ್ತೀವಿ. ಹೊರಡೋಣ ಬಾ. ಆಯ್ತು ಬರೀ ಹೊರಡೋಣ. ರಾಜ, ನಾವಿನ್ ಬರ್ತೀವಪ್ಪ.
ಧ್ರುವ, ಚಿಲ್ಲೋಡು, ನಾನು ನೀನ್ ಅತಿಥಿ ಬಂದಿದ್ದೀನಿ. ನೋಡು ಧ್ರುವ, ಒಂದೇ ಒಂದ್ಸರಿ ಮಾತಾಡು ಪ್ಲೀಸ್. ಧ್ರುವ, ಮಾತಾಡು. ಧ್ರುವ, ನೀನ್ ಬೇಗ ಹುಷಾರಾಗ್ಲಿ ಅಂತ ನಾನು ವ್ರತ ಮಾಡ್ತಿದ್ದೀನಿ. ನೀನ್ ಆದಷ್ಟು ಬೇಗ ಹುಷಾರಾಗ್ತೀಯ. ನೀನ್ ಸರಿ ಹೋದ ತಕ್ಷಣ ನಮ್ ವಿಷಯನ ಅಪ್ಪ ಅಮ್ಮಂಗೆ ತಿಳಿಸಿ ಬೇಗ ಮದ್ವೆ ಆಗೋಣ ಧ್ರುವ. ಯಾವಾಗ್ಲೂ ನಿನ್ ಜೊತೆಗೆ ಇರ್ತೀನಿ ಧ್ರುವ. ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ನೀನ್ ಹೇಗೆ ಹೇಳ್ತೀಯೋ ಹಾಗೆ ಕೇಳ್ಕೊಂಡಿರ್ತೀನಿ. ಅದಿತಿ, ಬೇಗ ಬಾ ಅಮ್ಮ. ಹೋಗ್ಬರ್ತೀನಿ ಧ್ರುವ. ಏನಾದರೂ ಮಾಡಿ ಸರ್, ಇನ್ 2 days ಅಲ್ಲಿ ನಿಮ್ಗೆ ವಿಷಯ ಗೊತ್ತಾಗ್ಬೋದು. ಸರಿ ಸರ್. ಪ್ರಜ್ವಲ್, ನನಗೆ ಒಂದು ವಿಷಯ ಕ್ಲಿಯರ್ ಆಗಿ ಗೊತ್ತಾಗಬೇಕು. ಅವತ್ತು ಆಕ್ಸಿಡೆಂಟ್ ಆದ ದಿನ ಅಮೂಲ್ಯ ವಿಕ್ರಾಂತ್ ಒಟ್ಟಿಗೆ ಇತ್ತು. ಬಟ್ ವಿಕ್ರಾಂತ್ಗೇನು ಕ್ಲೂ ಸಿಕ್ಕಿದೆ ಅಂತ ಅವ್ನು ಮೊದಲು ಹೊರಟ ಅಂತ ಹೇಳ್ದ. ಆ ಕ್ಲೂ ಏನು? ಕ್ಲಿಯರ್ ಆಗಿ ಹೇಳಿ ಸರ್. ಅದು ನೋ ಪ್ರಜ್ವಲ್, ನನಗೆಲ್ಲ ವಿಷಯನೂ ಕ್ಲಿಯರ್ ಆಗಿ ಗೊತ್ತಾಗಬೇಕು. ಆ ರಿಯಲಿ ವಾಂಟ್ ಟು ನೋ ಇಟ್. ಹೇಳಿ ಸರ್, ನಿಮ್ಮ ಫ್ಯಾಮಿಲಿದು ಒಂದು ಹಳೆ VCR ಕ್ಯಾಸೆಟ್ ಸಿಕ್ಕಿತ್ತು. ನಿಮ್ಮ ಫ್ಯಾಮಿಲಿ ವಿಡಿಯೋ ಆದಮೇಲೆ ನಿಮ್ಮ ತಾಯಿ ಇರ್ಬೋದು ಅಂತ ಅನಿಸ್ತು. ಅದನ್ನು ನಾನು ವಿಕ್ಕಿ ಸರ್ಗೆ ಇನ್ಫಾರ್ಮ್ ಮಾಡಿದೆ. ಅದನ್ನು ನೋಡೋಕ್ಕಂತಾನೆ ಅವ್ರು ಹೊರಟಿದ್ರು. ಆ ಕ್ಯಾಸೆಟ್ ನಿಮ್ಗೆ ಎಲ್ಲಿ ಸಿಕ್ತು? ನಿಮ್ಮ ಊರಲ್ಲಿರೋ ಹಳೆ ಸ್ಟುಡಿಯೋದವರನ್ನು ಕನ್ಸಲ್ಟ್ ಮಾಡಿದೆ, ಅಲ್ಲಿ ಸಿಕ್ತು. ಆ ವಿಡಿಯೋನಲ್ಲಿ ನಮ್ಮ ತಾಯಿ ಇದ್ರ? ಗೊತ್ತಿಲ್ಲ ಸರ್, ಮೋಸ್ಟ್ಲಿ ಇದ್ರು ಅನ್ಸುತ್ತೆ. ನಾನು ನೋಡಿಲ್ಲ, ನಾನು ಸ್ವಲ್ಪ ಆಚೆ ಹೋಗಿದ್ದೆ. ಆದರೆ ಧ್ರುವ ಸರ್ ಅಲ್ಲಿದ್ದರು. ಧ್ರುವ ಸರ್ ಆ ವಿಡಿಯೋ ನೋಡಿದಾರಾ ಇಲ್ವೋ ಅಂತ ಗೊತ್ತಿಲ್ಲ. ಯಾಕೆಂದರೆ ಅದು ತುಂಬ ಹಳೆಯ ಕ್ಯಾಸೆಟ್ ಆಗಿದ್ರಿಂದ ಪ್ರಾಪರಾಗಿ ಪ್ಲೇ ಕೂಡ ಆಗ್ತಾ ಇರಲಿಲ್ಲ. ಇಟ್ಸ್ ಓಕೆ. ಈಗ ಟೇಪ್ ಏನಿದೆ? ಅದೇ ಗೊತ್ತಾಗ್ತಿಲ್ಲ ಸರ್. ಧ್ರುವ ಸರ್ಗೆ ಆಕ್ಸಿಡೆಂಟ್ ಆದಮೇಲೆ ಆ ಟೇಪ್ ಕೂಡ ಕಾಣಿಸ್ತಾ ಇಲ್ಲ. ವಾಟ್? ಕಾಣಿಸ್ತಿಲ್ವಾ? ಹೌದು ಸರ್, ನಾನು ಅದನ್ನು ಎಲ್ಲ ಕಡೆ ಹುಡುಕಿದ್ದೀನಿ, ಆದರೆ ಎಲ್ಲೂ ಸಿಗ್ತಾ ಇಲ್ಲ. ಸ್ಟ್ರೇಂಜ್. ಇದಕ್ಕಿದ್ದಾಗೆ ಮಿಸ್ ಆಗೋದಕ್ಕೆ ಹೇಗೆ ಸಾಧ್ಯ? ಅದನ್ನ ಯಾರು ತಗೊಂಡು ಹೋಗಿರ್ಬೋದು? ಧ್ರುವನ್ ಆಕ್ಸಿಡೆಂಟ್ ಮಾಡಿಸಿರೋ ಲೇಡಿ ಯಾರು? ಪ್ರಜ್ವಲ್, ಆ ಡ್ರೈವರ್ನ ಇನ್ನೊಂದ್ಸಲ ನಿಮ್ಮ ರೀತಿಲಿ ಮಾತಾಡಿಸಿ ಆ ಲೇಡಿ ಯಾರು ಅಂತ ತಿಳ್ಕೊಬೋದಾ? ಕಷ್ಟ ಸರ್. ಆ ಲೇಡಿ ಪ್ರೈವೇಟ್ ನಂಬರಿಂದ ಡೀಲ್ ಮಾಡಿದ. ನಮ್ಮ ಮನೆಯವ್ರನ್ನ ಈ ಲೆವೆಲ್ಗೆ ಟಾರ್ಗೆಟ್ ಮಾಡಿ ಧ್ರುವನ್ ಸಾಯಿಸ್ಲೇಬೇಕು ಅಂತ ಹೊರಟಿರೋ ಲೇಡಿ ಯಾರಿರ್ಬೋದು? ಈ ಟೇಪ್ ಮಿಸ್ ಆಗಿರೋದಕ್ಕೂ ಈ ಲೇಡಿಗೆ ಅನ್ನೋದು ಕನೆಕ್ಷನ್ ಇರ್ಬೋದಾ? ನನ್ನ ಹುಡುಗನ್ನ ಬದುಕಿಸಿರೋದು ನೀನೆ, ಮುಂದೆ ಬೆಳೆಸ್ಬೇಕಾಗಿರೋದು ನೀನೆ. ಅವ್ನು ಬೇಗ ಹುಷಾರಾಗಲಿ ಅಂತ ನಾನು 90 ದಿನ ಒಬ್ಬತ್ತು ಊಟ ಮಾಡ್ತೀನಿ ಅಂತ ನಿನ್ನ ಮುಂದೆ ಹೇಳ್ತಾ ಇದ್ದೀನಿ. ಹೇಗಾದರೂ ಮಾಡಿ ಒಂದು ಮುಂಚಿನ ಥರ ಆಗೋ ಹಾಗೆ ಮಾಡು. ನಾನು ಸಾಯೋ ತನಕ ನೀನು ಸೇವೆ ಮಾಡ್ಕೊಂಡಿರ್ತೀನಿ.
ತಥಾಸ್ತು. ಕಾಮೆಂಟ್ ಮಾಡ್ಬೇಡ, ಸುಮ್ಮನೆ ಹೋಗೆ. ಏ ಬರೇ ಅಮ್ಮ ಊಟ ಕರಿತಿದ್ದಾರೆ, ಎದ್ದೇಳು. ನಂಗೆ ಬೇಡ ಅಂಜು, ಹಸಿವಿಲ್ಲ, ನೀನು ಹೋಗಿ ಮಾಡು. ಏನೇ ತಿಂಡಿ ಪೂರ್ತಿ, ನಿನಗ್ ಹಸಿವಿಲ್ವಾ? ಏ ನಿಜನೇನೆ ಇದು? ಇವತ್ತು ನಾನು ಒಪ್ಪತ್ತೂಟದಲ್ಲಿದ್ದೀನಿ. ಒಪ್ಪತ್ತೂಟನ? ಇವತ್ತು ಒಪ್ಪತ್ ಮಾಡಕ್ಕೆ ಏಕಾದಶಿನೂ ಅಲ್ಲ, ಯಾವ್ದು ಹಬ್ಬನೂ ಅಲ್ಲ, ಮತ್ತ್ಯಾಕ್ ನೀನು ಒಪ್ಪತ್ ಮಾಡ್ತಿದ್ಯಾ? ಹಬ್ಬ ಇದ್ರೆ ಮಾತ್ರ ಒಪ್ಪತ್ತು ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ. ಹಾಗಲ್ಲ ಕಣೆ, ಯಾರಾದ್ರೂ ಏನಾದ್ರೂ ಹರಕೆ ಕಟ್ಕೊಂಡಿದ್ರೆ ಅಥವಾ ವ್ರತ ಮಾಡ್ಬೇಕು ಅನ್ನೋರು ಮಾತ್ರ ಒಪ್ಪತ್ತು ಊಟ ಮಾಡ್ತಾರೆ. ನೀನು ಅಂತದೇನಾದ್ರೂ ಶುರು ಮಾಡ್ಕೊಂಡಿದ್ಯಾ ಹೇಗೆ? ಹೌದಾ, ನೀನ್ ವ್ರತ ಮಾಡ್ತಿದ್ಯಾ? ಯಾಕೆ, ಏನಾಯ್ತೆ? ಹುಷಾರಾಗಿದ್ಯಾ ತಾನೆ? ಅಯ್ಯೋ ನನಗೇನೂ ಆಗಿಲ್ಲ ಕಣೆ, ನಾನು ಚೆನ್ನಾಗೇ ಇದ್ದೀನಿ. ನನಗೆ ಬೇಕಾದವರೊಬ್ರು ತುಂಬ ಕಷ್ಟದಲ್ಲಿದ್ದಾರೆ, ಅದಕ್ಕೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಅವ್ರ ಹೆಸರಲ್ಲಿ ವ್ರತ ಮಾಡ್ತಿದ್ದೀನಿ. ನಿನಗ್ ಬೇಕಾದವ್ರು ಅಂದ್ರೆ ಅವ್ರಿಗೇನ್ ಹೆಸರಿಲ್ವಾ? ಹೌದು, ಅವ್ರಿಗೂ ನಿಂಗೂ ಏನ್ ಸಂಬಂಧ? ಎಲ್ಲಿದಾರ ಅವರು? ಅವ್ರಿಗೇನಾಗಿದೆ? ಯಾರೋ ಇದಾರೆ ಬಿಡ, ಅದೆಲ್ಲ ನಿನ್ಗೆ ಯಾಕೆ? ನೋಡ್ಕೊಂಬಿಳಕಾಯ್, ಒಳ್ಳೆ ಮಾತಲ್ಲಿ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಅಮ್ಮಂಗ್ ಹೇಳ್ಬೇಕಾಗುತ್ತೆ. ಏನೇ ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ಹೇಳಲ್ಲ ಕಣೆ, ನಾನು ಸತ್ರು ಹೇಳಲ್ಲ. ನಿನಗೇನಾದ್ರೂ ಹೇಳಿದ್ರೆ ಇಡೀ ಊರ್ ತುಂಬಾ ಟಾಮ್ ಟಾಮ್ ಮಾಡ್ಕೊಂಡ್ ಬರ್ತೀಯ, ನನಗ್ ಚೆನ್ನಾಗ್ ಗೊತ್ತು. ಇಲ್ಲ ಕಣೆ, ಪ್ಲೀಸ್, ನಾನ್ ಯಾರ ಹತ್ರನೂ ಭಯಬಿಡಲ್ಲ. ಇದು ಅಕ್ಕ ಅಲ್ಲ, ಪ್ಲೀಸ್ ಹೇಳೆ. ಅಮೂಲ್ಯ, ಮತ್ತೆ ಆರ್ತಿಗೆ ಅಂತ ಮೂಸಂಬಿ ಜ್ಯೂಸ್ ಮಾಡಿದ್ದೀನಿ, ತಗೊಂಡೋಗ್ಕೊಡ್ತೀಯಾ? ಅಯ್ಯೋ, ಅರ್ಧ ಗಂಟೆ ಮುಂಚೆ ಅಷ್ಟೇ ನಾನೇ ಒಳಗೆ ಆರೆಂಜ್ ಜ್ಯೂಸ್ ಕೊಟ್ಟೆ. ನೀವ್ಯಾಕೆ ಇದನ್ನೆಲ್ಲ ಮಾಡಕ್ ಹೋದಿರುತ್ತೆ? ಅಮೂಲ್ಯ, ಆರ್ತಿ ಈಗ ಪ್ರೆಗ್ನೆಂಟ್ ಅಲ್ವಾ, ಆಗಾಗ ಅವಳಿಗೆ ಸುಸ್ತು ಬಾಯಾರಿಕೆ ಆಗ್ತಾ ಇರುತ್ತೆ. ಮೋಸಂಬಿ ಜ್ಯೂಸ್ ಮಾಡಿದ್ದೀನಿ, ತಗೊಂಡು ಹೋಗ್ಕೊಡು. ಸರಿ ಅತ್ತೆ. ನೀನೇನೇ ತಿಪ್ಪರ್ಲಾಗ ಹಾಕಿದ್ರು ನಾನು ನಿನ್ನ ಕುಣಿಯೋಕೆ ಬಿಡಲ್ಲ. ನಿಮ್ಮಿಬ್ಬರ ಮಧ್ಯೆ ಗ್ಯಾಪ್ ಕ್ರಿಯೇಟ್ ಮಾಡೋದು ನನಗೆ ದೊಡ್ಡ ವಿಷಯನೇ ಅಲ್ಲ. ಫೋನ್ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಹೇಳ್ದೆ ತಾನೆ. ತಗೋ ಕುಡಿ ಜ್ಯೂಸ್. ಮತ್ತೆ ಜ್ಯೂಸಾ? ಈಗ ತಾನೇ ಜ್ಯೂಸ್ ಕುಡಿದ್ನಲ್ಲ. ಆಗ್ಲೇ ಕುಡ್ದಿದ್ದು ನಾನ್ ಮಾಡ್ಕೊಟ್ಟಿದ್ದು ಜ್ಯೂಸ್, ಇವಾಗ ಕುಡಿ ಅಂತಿರೋದು ನೀವ್ ಅತ್ತೆ ಮಾಡ್ಕೊಟ್ಟಿರೋ ಜ್ಯೂಸ್. ತಗೋ ಕುಡಿ. ಬೇಡ ಕಣೆ ಅಮ್ಮ, ಆಲ್ರೆಡಿ ಹೊಟ್ಟೆ ಫುಲ್ ಆಗಿದೆ. ಅಕ್ಕ, ಇದು ಅತ್ತೆ ನಿನಗೆ ಅಂತಾನೆ ಸ್ಪೆಷಲ್ ಆಗಿ ಮಾಡಿರೋ ಮೂಸಂಬಿ ಜ್ಯೂಸು, ಬೇಡ ಅನ್ಬಾರ್ದು. ತಗೋ ಕುಡಿ. ಬೇಡ ಅಂತ ಹೇಳದ್ನಲ್ಲ. ಬೇಡ ಅನ್ನೋ ಹಾಗಿಲ್ಲ, ಕುಡಿಲೇಬೇಕು. ಯಾಕಂದ್ರೆ ಇದು ನಿಮ್ಮ ಅತ್ತೆ ಆರ್ಡರ್. ನೀನ್ ಕುಡ್ದಿಲ್ಲ ಅಂದ್ರೆ ಅತ್ತೆಗೆ ಬೇಜಾರಾಗುತ್ತೆ. ತಗೋ ಕುಡಿ. ತಗೋ. ಕುಡಿ. ಆಕೆ ಒಂದ್ ನಿಮಿಷ. ಇದು ಪೈನಾಪಲ್ ಜ್ಯೂಸು. ಆರ್ತಿ, ಈ ಟೈಮಲ್ಲಿ ನೀನು ಪೈನಾಪಲ್ ಜ್ಯೂಸ್ ಕುಡಿದ್ರೆ ಅದು ಮಗುವಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಬೇಕಿದ್ರೆ ವೈಜಯಂತಿ ಅವ್ರನ್ನ ಕೇಳು. ಅಲ್ವಾ ವೈಜಯಂತಿ? ಹೌದಮ್ಮ ಆರ್ತಿ, ಗರ್ಭಿಣಿಯರು
ಪೈನಾಪಲ್ ಜ್ಯೂಸ್ ಕುಡಿಯೋ ಹಾಗಿಲ್ಲ. ಪೈನಾಪಲ್ ಜ್ಯೂಸ್ನಲ್ಲಿ ಯಾವುದೋ ಒಂದು ಅಂಶ ಗರ್ಭಿಣಿಯರಿಗೆ ಒಳ್ಳೇದಲ್ವಂತೆ. ಅದರಲ್ಲೂ 3 ಮತ್ತು 4ನೇ ತಿಂಗಳಲ್ಲಿ ಪೈನಾಪಲ್ ಜ್ಯೂಸ್ ಕುಡಿದ್ರೆ ಗರ್ಭಪಾತ ಆಗೋ ಸಾಧ್ಯತೆ ಇದೆಯಂತೆ. ಅಲ್ಲ ಆರ್ತಿ, ನಾನು ಮುಂಚೆನೆ ವೇದಾಂತ್ ಕಡೆಯಿಂದ ನೀನು ಯಾವ ಜ್ಯೂಸ್ ಕುಡಿಬೇಕು ಯಾವ್ದು ಕುಡಿಬಾರ್ದು ಅಂತ ಅಡ್ವೈಸ್ ಮಾಡಿಸಿದ್ದೆ ಅಲ್ಲ, ಮತ್ತ್ಯಾಕೆ ಇದನ್ನ ಕುಡಿಯೋಕೆ ಹೋದೆ? ಅತ್ತೆ, ಅದು ನೀವು ಕೊಟ್ಟು ಕಳ್ಸಿತ್ತು ಅಂತ ಅಮ್ಮ ಹೇಳಿದ್ಲು, ಅದಕ್ಕೆ ಕುಡಿಯೋಕೆ ಹೋದೆ. ಅಮೂಲ್ಯ, ನಿನಗೆ ತಲೆ ಸರಿ ಇದೆ ತಾನೆ? ನಾನು ನಿನಗೆ ಕೊಡಕ್ಕೆ ಹೇಳಿದ್ದು ಮೋಸಂಬಿ ಜ್ಯೂಸ್, ಪೈನಾಪಲ್ ಜ್ಯೂಸ್ ಅಲ್ಲ. ಅಲ್ಲ, ಒಂದು ಫೋನ್ ಕಾಲ್ ಬಂತು, ನೋಡ್ಕೊಂಡು ಬರೋಣ ಅನ್ನೋಷ್ಟರಲ್ಲಿ ಇಷ್ಟೆಲ್ಲ ಅವಾಂತರ ಮಾಡಿದ್ಯಾ. ನಿನ್ಗೆ ಸ್ವಲ್ಪನೂ ಜವಾಬ್ದಾರಿ ಅನ್ನೋದೇ ಇಲ್ವಾ? ನಾನು ಸರಿಯಾದ ಟೈಮಿಗೆ ಬಂದೆ, ಇಲ್ಲ ಅಂದಿದ್ರೆ ದೊಡ್ಡ ಅನಾಹುತನೇ ಆಗೋಗ್ತಿತ್ತು. ಆಲ್ರೆಡಿ ಆದ್ಯ 2 ಸಲ ತನ್ನ ಮಗುನ್ ಕಳ್ಕೊಂಡಿದ್ದಾಳೆ. ಈಗ ಮತ್ತೆ ಆರ್ತಿ ತನ್ನ ಮಗುನ್ ಕಳ್ಕೊಳ್ಳೋದು ನನಗಿಷ್ಟ ಇಲ್ಲ. ಆರ್ತಿ ಹೊಟ್ಟೆಲ್ ಬೆಳೀತಿರೋದು ವಸಿಷ್ಠ ವಂಶದ ಕುಡಿ. ಈಗ ನಾವು ಅದನ್ನ ಕೇರ್ಫುಲ್ ಆಗಿ ಕಾಪಾಡ್ಕೊಳ್ಬೇಕು. ಅತ್ತೆ, ಆದ್ರೆ ಈ ಜ್ಯೂಸ್ನ ತಗೊಂಡೋಗಿ ಆರ್ತಿ ಅಕ್ಕಂಗೆ ಕೊಡು ಅಂತ ನೀವಲ್ವಾ ಹೇಳಿದ್ದು? ನನ್ನ ಮೇಲೆ ಹೇಳ್ತಿದ್ಯಾ ನೀನು? ನಾನು ನಿನಗೆ ಆರ್ತಿಗೆ ಪೈನಾಪಲ್ ಜ್ಯೂಸ್ ಕೊಡು ಅಂತ ಹೇಳಿದ್ನ? ಆ ಜ್ಯೂಸ್ ಮಾಡ್ಕೊಂಡಿದ್ದು ನನಗೋಸ್ಕರ. ಅಷ್ಟಲ್ಲಿ ನೀನು ಇದನ್ನ ಅವಳಿಗೆ ತಂದು ಕೊಡ್ತಿದ್ಯಾ? ಪ್ಲೀಸ್ ಕಣೆ, ನಾನು ಯಾರಿಗೂ ಹೇಳಲ್ಲ. ನಿನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಯಾರಿಗೂ ಹೇಳಲ್ಲ ಕಣೆ, ಪ್ಲೀಸ್. ಸರಿ, ಹೇಳ್ತೀನಿ, ಆದ್ರೆ ನೀನ್ ಯಾರಿಗೂ ಹೇಳ್ಬಾರ್ದು. ಹಾಗಂತ ಪ್ರಾಮಿಸ್ ಮಾಡು. ಯಾರಿಗೂ ಹೇಳಲ್ಲ, ನಿನ್ ಮೇಲೆ ಆಣೆಗೂ ಹೇಳಲ್ಲ. ನಾನು ವ್ರತ ಮಾಡ್ತಿರೋದು ನಿನ್ ಭಾವ ಆಗೋರ್ಗೆ ಒಳ್ಳೇದಾಗ್ಲಿ ಅಂತ. ಹಾ, ಭಾವನಾ ಅಂದ್ರೆ ನಿನ್ ಮದ್ವೆ ಆಗೋ ಹುಡುಗನ? ಅಕ್ಕ, ಯಾರವ್ರು? ಅವ್ರ ಹೆಸರಾದ್ರೂ ಹೇಳೆ. ಇಲ್ಲ, ನಾ ಹೇಳಲ್ಲ. ಇಷ್ಟ ಹೇಳ್ದವಳಿಗೆ ಅದನ್ನ ಹೇಳಿದ್ರೆ ಏನೇ ಆಗುತ್ತೆ? ಪ್ಲೀಸ್ ಕಣೆ, ನಾನೇನ್ ಚಿಕ್ಕವಳಲ್ಲ, ನಂಗೂ ಎಲ್ಲ ಅರ್ಥ ಆಗುತ್ತೆ. ಸರಿ, ಹೇಳ್ತೀನಿ. ಎಸ್ ಎಸ್, ಹೇಳೆ ಹೇಳೆ. ಈಗಲ್ಲ, ಸಮಯ ಬರ್ಲಿ, ಅಲ್ಲಿವರೆಗೂ ನನ್ನೇನು ಕೇಳ್ಬೇಡ. ಅದಕ್ಕೆ ಹೇಳುದು, ಏನೇ ಕೆಲಸ ಮಾಡಿದ್ರು ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡಬೇಕು ಅಂತ. ಅತ್ತೆ, ನಾನ್ ನೋಡ್ದಾಗ ಅಲ್ಲಿದ್ದು ಇದೇ ಗ್ಲಾಸ್, ನೀವು ನನಗೆ ಕೈ ಕೊಟ್ಟಿದ್ದು ಇದೇ ಗ್ಲಾಸ್. ನೀವೇ ಬೇಕು ಅಂತ ಪೈನಾಪಲ್ ಜ್ಯೂಸ್ ಮಾಡಿಕೊಟ್ಟು ಈಗ ಮೂಸಂಬಿ ಜ್ಯೂಸ್ ಅಂತ ಸುಳ್ಳು ಹೇಳ್ಬೇಡಿ. ನೀವು ಹೇಳಿದ್ನೆಲ್ಲ ನಂಬೋದಕ್ಕೆ ನಾನು ಅಕ್ಕ ಅಲ್ಲ. ಏ ಅಮ್ಮು, ಸ್ವಲ್ಪ ಹಲ್ಲಿಡ್ದು ಮಾತಾಡು. ಅತ್ತೆ ಪೈನಾಪಲ್ ಜ್ಯೂಸ್ನ ಮೂಸಂಬಿ ಜ್ಯೂಸ್ ಅಂತ ಸುಳ್ಳು ಹೇಳ್ತಾರೆ, ಅವ್ರಿಗಷ್ಟು ಗೊತ್ತಾಗಲ್ವಾ? ನಿಂಗೆ ಇದೆಲ್ಲ ಗೊತ್ತಾಗಲ್ಲ ಸುಮಿರಕ್ಕ. ಉದ್ದೇಶ ಏನಿದೆಯೋ ಯಾರಿಗ್ ಗೊತ್ತು? ಏಯ್, ನನ್ ಮೇಲೆ ಹೇಳ್ತಿದ್ಯಾ ನೀನು? ನಾನು ಯಾಕೆ ಪೈನಾಪಲ್ ಜ್ಯೂಸ್ ಕೊಟ್ಟು ಮೂಸಂಬಿ ಜ್ಯೂಸ್ ಅಂತ ಹೇಳಿ? ನನಗೇನು ಆರ್ತಿ ಮೇಲೆ ಹೊಟ್ಟೆ ಉರಿನ? ಆರ್ತಿ ಕೂಡ ನನಗೆ ಮಗಳಿದ್ದ ಹಾಗೆ. ನೀನೇ ಏನೋ ಕನ್ಫ್ಯೂಸ್ ಮಾಡ್ಕೊಂಡು ನನ್ ಮೇಲೆ ಆರೋಪ ಮಾಡಬೇಡ. ಇಲ್ಲ ಅತ್ತೆ, ಅಲ್ಲಿದ್ದು ಇದೊಂದೇ ಗ್ಲಾಸ್ ಅಂದಮೇಲೆ ಅದ್ರಲ್ಲಿ ಕನ್ಫ್ಯೂಸ್ ಆಗೋ ಅಗತ್ಯನೇ ಇಲ್ಲ. ನೀವೇ ಬೇಕು ಅಂತ ಪೈನಾಪಲ್ ಜ್ಯೂಸ್ ಕೊಟ್ಟು ಮೂಸಂಬಿ ಜ್ಯೂಸ್ ಅಂತ ಸುಳ್ಳು ಹೇಳ್ತಿದ್ದೀರಾ. ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಇಂಟೆನ್ಷನ್ ಏನು ಅಂತ. ಹಲೋ, ಯಾಕೆ ಇಷ್ಟೊಂದು ಜೋರ ಮಾತಾಡ್ತಿದ್ರಲ್ಲ? ನಾನು ಹೇಳಿರ್ಲಿಲ್ವಾ ಆರ್ತಿ ಇರೋ ರೂಮಲ್ಲಿ ಸೈಲೆಂಟ್ ಮಾತಾಡ್ಬೇಕು ಅಂತ? ಬಾ ವೇದಾಂತ್, ಒಳ್ಳೆ ಸಮಯಕ್ಕೆ ಬಂದೆ. ಯಾಕಮ್ಮ, ಏನಾಯ್ತು? ಆರ್ತಿ ಕೊಡು ಅಂತ ನಾನು ಮೂಸಂಬಿ ಜ್ಯೂಸ್ ಮಾಡಿದ್ರೆ ನಿನ್ ಹೆಂಡತಿ ಕನ್ಫ್ಯೂಸ್ ಮಾಡ್ಕೊಂಡು ಪೈನಾಪಲ್ ಜ್ಯೂಸ್ ಕೊಟ್ಟಿದ್ದಾಳೆ. ನಾನು ಬರೋದ್ ಸ್ವಲ್ಪ ತಡ ಆಗಿದ್ರು ಆರ್ತಿ ಅದನ್ನ ಕುಡಿದ್ಬಿಡ್ತಿದ್ಲು. ಏನಮ್ಮ ಹೇಳ್ತಿದ್ದೀರಾ? ಪೈನಾಪಲ್ ಜ್ಯೂಸ್? ಇಲ್ಲ ವೇದಾಂತ್, ನಿಮ್ಮಮ್ಮ ಸುಳ್ಳು ಹೇಳ್ತಿದ್ದಾರೆ. ಶರಪ್ಪ ಮೂಲ್ಯ, ಎಲ್ಲ ವಿಚಾರದಲ್ಲಿ ಹುಡುಗಾಟ ಬೇಡ. ನಾನು ಹಿಂಗೆ ಹೇಳಿದೆ ತಾನೆ ಪೈನಾಪಲ್ ಜ್ಯೂಸ್ ಕೊಡಬಾರ್ದು ಅಂತ. ಸ್ವಲ್ಪನಾದ್ರೂ ಸೀರಿಯಸ್ ಆಗಿರೋದು ಕಲ್ತ್ಕೊ. ಆರ್ತಿ ವಿಕ್ರಾಂತ್ ಹೆಂಡತಿ ಅಷ್ಟೇ ಅಲ್ಲ, ನೀನ್ ಅಕ್ಕ ಅನ್ನೋದನ್ನ ಮರಿಬೇಡ.
ಆರ್ತಿ ಮಗು ಆಗ್ತಿದೆ ಅಂದ್ರೆ ಅದು ನಿನ್ ಮಗು ಅಂತ ಲೆಕ್ಕ. ಆರ್ತಿನ ಇಂಥ ಟೈಮಲ್ಲಿ ನೀನು ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು. ಅದನ್ ಬಿಟ್ಟು ಇಷ್ಟೊಂದು ರೆಕ್ಲೆಸ್ ಆಗಲ್ಲ ಬಿಹೇವ್ ಮಾಡೋದು. ನಾನು ಇದನ್ನ ನಿನ್ನ ಹತ್ರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ.